ಹೇಗೆ? ಇಲ್ಲ ಸರ್, ನಮ್ಮದ್ರಲ್ಲಿ ಒಂದು 9 ಜನ ಹುಡುಗರಿದೆ, ಎಲ್ಲರೂ ಕೂಡ ಟಾಟಾನೆ. ರೋಡಲ್ಲಿ ಬ್ಲಾಕ್ ಆದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಒಂದೊಂದ್ಸತಿ ಸ್ಟ್ಯಾಂಡ್ ಎಲ್ಲ ಬಿಟ್ಟು ಹೋಗ್ತದೆ. ಆ, ಗಾಡಿ. ಟಾಟಾ ಗಾಡಿ ನನ್ನ ಡ್ರೀಮ್ ಸರ್. ಓ ಹೌದಾ, ನಿಮ್ಮ ಟಾಟಾ ಫೇವ್ರೇಟ್ ಗಾಡಿ ಟಾಟಾ? ಫೇವ್ರೇಟ್ ಸರ್. ನಾ ಮೊದ್ಲಿಂದ ಕೂಡ ಲಾರಿಯಲ್ಲಿ ಇದ್ದಾಗೂ ಟಾಟಾನೇ ಇದೆ. ಹೇಗೆ ಆಯ್ತು? ಫಸ್ಟಿಗೆ ಬರುವಾಗ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಓಕೆ. ಅಂದ್ರೆ ಟೈಮ್ ಟು ಟೈಮ್ ಮುಟ್ಬೇಕು ಎಲ್ಲ ಕಡೆನು. 6 ಮೈಲೇಜ್ ಎಲ್ಲ ಕೊಡ್ತದೆ. ಬಾಡಿ ಎಲ್ಲ ಲೈಟ್ ವೇಟ್ ಅಲ್ಲ? ಲೈಟ್ ಹೇಗೆ ಓಡಿಸ್ಲಿಕ್ಕೆ ಎಲ್ಲ ಖುಷಿ ಆಗುತ್ತೆ? ಖುಷಿ ಆಗ್ತದೆ ಸರ್, ಸೇಮ್ ಕಾರ್ ತರ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಆಕಾಶ್ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ಈ ಬಸ್ಸಿನ ಡ್ರೈವರ್ ತುಂಬಾ ಯಂಗ್ಸ್ಟರ್ಸ್. ಇವರದ್ದು ಎಜುಕೇಷನ್ ಎಷ್ಟು, ಯಾವೆಲ್ಲ ಫೀಲ್ಡಲ್ಲಿ ಇದ್ರು, ಏನೆಲ್ಲ ಮಾಡಿದ್ರು ಅಂತ ಇವರ ಹತ್ರ ಕೇಳುವ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ ಹೇಳಿ. ಎಲ್ಲಿ ಸರ್, ಯಾವ ಊರು ನಿಮ್ದು? ನಂದು ಮುಲ್ಕಿ. ಮುಲ್ಕಿ. ಈ ಬಸ್ಸಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಈ ಬಸ್ಸಲ್ಲಿ ಒಂದು 6 ತಿಂಗಳು. 6 ತಿಂಗಳು. ಮುಂಚೆ ಯಾವ್ದ್ರಲ್ಲಿ ಇದ್ರಿ? ಮುಂಚೆ ಲಾರಿ. ಲಾರಿಯಲ್ಲಿ. ಲಾರಿ ಓಡಿಸ್ತಾ ಇದ್ರಿ. ಎಷ್ಟು ವೀಲ್ ಗಾಡಿ? 6 ವೀಲರ್. 6 ವೀಲ್. ಯಾವ ರೂಟಿಗೆ ಹೋಗ್ತಿತ್ತು? ನಾವು ಬೆಳಗಾಂ, ಬಾದಾಮಿ, ಗುಲ್ಬರ್ಗ. ಯಾವ ಲೋಡ್ ಅದು ಸರ್? ಲೋಡು ತರಕಾರಿ, ವೆಜಿಟೇಬಲ್. ಅದು ಎಕ್ಸ್ಪ್ರೆಸ್ ತರಾನೇ ಹೋಗ್ಬೇಕು, ಸ್ಲೋ ಮಾಡ್ಲಿಕ್ಕಿಲ್ಲ, ಹಾಳಾಗ್ತದೆ. ಸರ್, ನಿಮ್ಗೆ ಹೇಗೆ ಎಕ್ಸ್ಪ್ರೆಸ್ ಅಲ್ಲಿ ಬರ್ಬೇಕಂತ ಒಂದು ಇಂಟ್ರೆಸ್ಟ್ ಆಯ್ತು? ಅಂದ್ರೆ ಮೊದ್ಲಿಂದ ಕೂಡ ಆಸೆ ಇತ್ತು ಎಕ್ಸ್ಪ್ರೆಸ್ ಅಲ್ಲಿ ಕುತ್ಕೊಳ್ಬೇಕಂತ. ಹೌದಾ? ಅಂದ್ರೆ ನೀವು ಮುಂಚೆ ಕಾಲೇಜ್ ಎಲ್ಲ ಹೋಗ್ಬೇಕಾದ್ರೆ ನೋಡ್ತಾ ಇದ್ರ ಅಂತಲ್ಲ ಎಕ್ಸ್ಪ್ರೆಸ್ ಗಾಡಿ ಎಲ್ಲ? ಹೌದಾ? ಅಂದ್ರೆ ಒಬ್ಬೊಬ್ಬರಿಗೆ ಆಸೆ ಇರುತ್ತೆ, ನಾನ್ಸ ಒಂದು ಎಕ್ಸ್ಪ್ರೆಸ್ ಗಾಡಿ ಬಿಡ್ಬೇಕು, ಡ್ರೈವರ್ ಆಗ್ಬೇಕು, ಆತರ. ನಂಗೆ ಡ್ರೈವರ್ ಆಗ್ಬೇಕಾದ್ರೆ ತುಂಬಾ ಆಸೆ ಇತ್ತು. ಓಕೆ. ಹಾಗೆ ಮನೆಯಲ್ಲೇ ಗಾಡಿ ಇತ್ತು, ಮನೆಯಲ್ಲೇ ಕಲ್ತೆ. ಎಕ್ಸ್ಪ್ರೆಸ್ ಗೆ ಬರ್ಬೇಕಂತ ಆಸೆ ಇತ್ತು. ಯಾವ ಗಾಡಿ ಇತ್ತು ನಿಮ್ಮ ಹತ್ರ? ನಮ್ಮ ಹತ್ರ 6 ವೀಲರ್ ಇದ್ದು. 6 ವೀಲರ್ ಇತ್ತು. ಹಾಗೆ ನೀವು ಅದರಲ್ಲಿ ಕಲ್ತು ಫಸ್ಟಿಗೆ ನೀವು ಈ ಗಾಡಿಗೆ ಬಂದ್ರ, ಆಕಾಶಿಗೆ ಬಂದ್ರ? ಹೌದು ಸರ್, ಫಸ್ಟ್ ಎಕ್ಸ್ಪ್ರೆಸ್ ಗೆ ಬಂದದ್ದು ಇದೆ ಆಕಾಶ್. ಹೌದಾ? ಎಷ್ಟು ಗಾಡಿ ಇದೆ ಸರ್ ಆಕಾಶ್ ಅವರ? 2 ಗಾಡಿ ಉಂಟು. 2 ಗಾಡಿ. ಯಾವ ರೂಟಿಗೆ ರನ್ ಆಗ್ತದೆ? ಒಂದು ಭಟ್ಕಳ, ಮತ್ತೊಂದು ಇದು ಕೊಲ್ಲೂರು. ಭಟ್ಕಳ ಮತ್ತೆ ಕೊಲ್ಲೂರು. ಸರ್, ಎಷ್ಟು ಗಂಟೆಗೆ ಬಿಡ್ತದೆ ಮಂಗಳೂರಿಂದ ಉಡುಪಿಗೆ? ಮಂಗಳೂರಿಂದ ಇದು ಬೆಳಿಗ್ಗೆ 8:41. 8:41. 12:40 ಕೊಲ್ಲೂರು ಮುಟ್ತದೆ. ಕೊಲ್ಲೂರಿಗ? ಹಾಗೆ. ಸರ್, ಇದು ಮಾರ್ಕೋಪೋಲೋ ಅಲ್ಲ ಗಾಡಿ? ಹೌದು ಸರ್, ಟಾಟಾ ಮಾರ್ಕೋಪೋಲೋ. ಒಳ್ಳೆ ಉಂಟು ಸರ್ ಗಾಡಿ. ಒಳ್ಳೆ ಪಿಕಪ್ ಎಲ್ಲ ಒಳ್ಳೆ? ಪಿಕಪ್ ಎಲ್ಲ ಒಳ್ಳೆ ಇದೆ. ಕಂಪನಿ ಒಳ್ಳೆ ಕಂಪನಿ ಸರ್. ಎಷ್ಟು ಮೈಲೇಜ್ ಇದೆ? ಮೈಲೇಜಿಗೆ ಇದು ಒಂದು 8, 6 ಎಲ್ಲ ಕೊಡ್ತದೆ ಸರ್. 6 ಕೊಡ್ತದ? ಓ, ಕಂಪನಿ. 6 ಮೈಲೇಜ್ ಎಲ್ಲ ಕೊಡ್ತದೆ. ಬಾಡಿ ಎಲ್ಲ ಲೈಟ್ ವೇಟ್ ಅಲ್ಲ? ಲೈಟ್. ಹೇಗೆ ಓಡಿಸ್ಲಿಕ್ಕೆ ಎಲ್ಲ ಖುಷಿ ಖುಷಿ ಆಗ್ತದೆ ಸರ್, ಸೇಮ್ ಕಾರ್ ತರ. ಕಾರ್ ತರನೇ ಇದೆ. ಗೇರ್ ಎಲ್ಲ ಎಷ್ಟು ಬರುತ್ತೆ ಇದರಲ್ಲಿ? 6 ಗೇರ್ ಸರ್ ಇದರಲ್ಲಿ. ಗೇರ್ ಬರುತ್ತಲ್ಲ, ಕಾರ್ ತರನೇ ಬರುತ್ತೆ. 6 ಗೇರ್, ಒಂದು ರಿವರ್ಸ್ 7 ಗೇರ್ ಬರುತ್ತೆ. ಒಟ್ಟಿಗೆ 7 ಗೇರ್. 7 ಗೇರ್. ಸರ್, ನೀವು ಎಜುಕೇಶನ್ ಎಷ್ಟು ಮಾಡಿದ್ರ? 9th ಸರ್. ಓ, 9th. 9th ಅಲ್ಲಿ ಇರ್ಬೇಕಾದ್ರೆ ನೀವು ನಿಮ್ದೊಂದು ಡ್ರೀಮ್ ಶುರುವಾಗಿದೆ ಅಂತಲ್ಲ, ಆಸೆ ಶುರುವಾಗಿತ್ತು, ನನಗೆ ಬಸ್ಸಲ್ಲಿ ಡ್ರೈವರ್ ಆಗಬೇಕು, ಅದು ಸಹ ಎಕ್ಸ್ಪ್ರೆಸ್ ಓಡಿಸ್ಬೇಕು. ಹೌದು ಸರ್. ಹೇಗೆ ಆಯ್ತು ಸರ್ ಫಸ್ಟಿಗೆ? ಹೇಗೆ ಎಕ್ಸ್ಪೀರಿಯನ್ಸ್ ಹೇಗೆ ನಿಮ್ದು? ಅಂದ್ರೆ ಲಾರಿಯಿಂದ ನೀವು ಬಸ್ಸಿಗೆ ಬಂದ್ರಿ, ಹೇಗೆ ಆಯ್ತು? ಫಸ್ಟಿಗೆ ಬರುವಾಗ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಓಕೆ. ಅಂದ್ರೆ ಟೈಮ್ ಟು ಟೈಮ್ ಮುಟ್ಬೇಕು ಎಲ್ಲ ಕಡೆನು, ಗೊತ್ತಿರ್ಲಿಲ್ಲ. ಮತ್ತೆ ಅನುಭವ ಆಯ್ತು, ಸ್ವಲ್ಪ ಅನುಭವ ಆಯ್ತು. ಹೇಗೆ ಅಂದ್ರೆ ನಿಮ್ಗೆ ಗೊತ್ತಿತ್ತಾ ಇಷ್ಟಿಷ್ಟು ಗಂಟೆ ಒಳಗೆ ಇಷ್ಟಿಷ್ಟು ರೀಚ್ ಮಾಡ್ಬೇಕು, ಆತರ ಏನಾದ್ರು ಗೊತ್ತಿತ್ತಾ? ಎಂತ ಗೊತ್ತಿರ್ಲಿಲ್ಲ ಸರ್, ಈ ಗಾಡಿಗೆ ಬಂದ್ಮೇಲೆ ಗೊತ್ತಾಗಿದೆ. ಎಕ್ಸ್ಪ್ರೆಸ್ ನವರದ್ದು ಎಷ್ಟೊಂದು ಕಷ್ಟ ಇದೆ ಅಂತ ಈ ಗಾಡಿಗೆ ಬಂದ್ಮೇಲೆ ಗೊತ್ತಾಗಿದೆ. ಮುಂಚೆ ನೀವು ಗೊತ್ತಾಗ್ತಿತ್ತು, ಅವ್ರು ಹೋಗ್ತಾರೆ, ಸ್ಪೀಡ್ ಹೋಗ್ತಾರೆ ಅಂತ ಹೇಳ್ತಾ ಇದ್ವಿ, ಮತ್ತೆ ಗೊತ್ತಾಯ್ತು. ಎಷ್ಟು ಟೈಮಿಂಗ್ಸ್ ಇರ್ತದೆ ಸರ್ ಒಂದು ಬಸ್ಸಿಂದ ಒಂದು ಬಸ್? 8 ನಿಮಿಷ ಗ್ಯಾಪ್ ಸರ್ ಎಲ್ಲ ಗಾಡಿಗೆ. 8 ನಿಮಿಷ 6 ನಿಮಿಷ. 8 ನಿಮಿಷ 6 ನಿಮಿಷ ಗ್ಯಾಪ್ ಇರುತ್ತೆ. ನಿಮ್ಗೆ ರೋಡ್ ಎಲ್ಲ ಬ್ಲಾಕ್ ಆದ್ರೆ ನೀವು ಹೇಗೆ ಟೈಮ್ ಅಡ್ಜಸ್ಟ್ ಮಾಡ್ತೀರಾ? ರೋಡಲ್ಲಿ ಬ್ಲಾಕ್ ಆದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಒಂದೊಂದ್ಸತಿ ಸ್ಟ್ಯಾಂಡ್ ಎಲ್ಲ ಬಿಟ್ಟು ಹೋಗ್ತದೆ. ಹಾಗೆ
ಸ್ಟ್ಯಾಂಡ್ ಎಲ್ಲ ಬಿಟ್ಟು ಕೇಳಲಿಕ್ಕೆ ಆಗುದಿಲ್ಲ ಒಮ್ಮೊಮ್ಮೆ ಅಲ್ವಾ? ಬ್ಲಾಕ್ ಆದ್ರೆ. ಲೈಲ್ಯಾಂಡ್ ಗಾಡಿ ಬಿಟ್ಟಿದ್ರೆ ದೊಡ್ಡ ಗಾಡಿ ಇಲ್ಲ ಸರ್ ಬಿಡ್ಲಿಲ್ಲ. ಏನಾದ್ರು ಆಸೆ ಉಂಟಾ ದೊಡ್ಡ ಗಾಡಿ ಬಿಡ್ಲಿಕ್ಕೆ ಆಸೆ ಉಂಟು ಸರ್, ಆದ್ರೆ ಇನ್ನು ಕೂಡ ಇದ್ರಲ್ಲಿ ಇದ್ದೇನೆ. ಈಗ ಪರ್ಮನೆಂಟ್ ಆಗಿದೆ ಇದು ಗಾಡಿ. ಆಗ್ತದೆ ಸರ್, ನಿಮ್ಮದೊಂದು ಡ್ರೀಮ್ ಕಂಪ್ಲೀಟ್ ಆಗ್ತದೆ ಆದಷ್ಟು ಬೇಗ. ನೀವೊಂದು ಲೈಲ್ಯಾಂಡ್ ಗಾಡಿ ಬಿಟ್ಟು ನನಗೆ ಇನ್ನೊಂದು ನಿಮ್ಮದೇ ಲೈಲ್ಯಾಂಡ್ ಗಾಡಿಯಲ್ಲಿ ವಿಡಿಯೋ ಮಾಡುವ ಥರ ಆಗ್ತದೆ ಸರ್. ಮತ್ತೆ ಹೇಳಿ, ಟಾಟಾ ಗಾಡಿ ಬಗ್ಗೆ ಹೇಳಿ. ಹೇಗೆ ಟಾಟಾ ಗಾಡಿ? ಟಾಟಾ ಗಾಡಿ ನನ್ನ ಡ್ರೀಮ್ ಸರ್. ಓ ಹೌದಾ, ನಿಮ್ಮ ಫೇವ್ರೇಟ್ ಟಾಟಾ? ಫೇವ್ರೇಟ್ ಸರ್. ನಾ ಮೊದ್ಲಿಂದ ಕೂಡ ಲಾರಿಯಲ್ಲಿ ಇದ್ದಾಗ ಟಾಟಾನೇ ಇದೆ. ಟಾಟಾ ಗಾಡಿ ಒಳ್ಳೇದು. ಟಾಟಾ ಗಾಡಿ ಒಳ್ಳೇದು ಅಲ್ಲ, ಸೌಂಡ್ ಎಲ್ಲ ಒಳ್ಳೇದು, ಕಾರ್ ಬಿಟ್ಟಾಗಿದೆ. ಕಾರ್ ಬಿಟ್ಟಾಗಿರುತ್ತೆ ಸರ್ ಗಾಡಿ. ಮತ್ತೆ ಅವರದ್ದು ಟಾಟಾದವ್ರದ್ದು ಸೂಪರ್. ಸರ್, ನೀವು ನಿಮ್ಮ ಫ್ರೆಂಡ್ಸ್ನವ್ರ ಹತ್ರ ಎಲ್ಲ ಹೇಳ್ತಾ ಇದ್ರಿ ಮುಂಚೆ, ನಾನು ಒಂದು ಡ್ರೀಮ್ ಇದೆ ಎಕ್ಸ್ಪ್ರೆಸ್ ಅಲ್ಲಿ ಕೂರ್ಬೇಕು. ಈಗ ಅವರೇ ಈ ಬಸ್ಸಲ್ಲಿ ಬಂದ್ರೆ ನಿಮ್ಗೆ ಹೇಗೆ ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತದೆ ಸರ್. ಖುಷಿ ಆಗುತ್ತೆ. ಎಲ್ಲ ನೀವು ಆಲ್ರೆಡಿ ನೀವೆಲ್ಲ ಡಿಸ್ಕಸ್ ಮಾಡಿರ್ತೀರ, ನನಗೆ ಒಂದು ಡ್ರೀಮ್ ಇದೆ ಬಸ್ ಡ್ರೈವರ್ ಆಗಬೇಕು ಎಕ್ಸ್ಪ್ರೆಸ್. ಹಾಗೆಲ್ಲ ಸಿಗ್ತಾರ ಬಸ್ಸಲ್ಲಿ ಬರ್ತಾರಲ್ಲ ಅವರೆಲ್ಲ? ಬರ್ತಾ ಇರ್ತಾರೆ ಸರ್, ತುಂಬಾ ಜನ ಬರ್ತಾರೆ. ತುಂಬಾ ಜನ ಬರ್ತಾರೆ. ಏನ್ ಹೇಳ್ತಾರೆ ಬಂದ್ಮೇಲೆ? ಏನ್ ಹೇಳ್ತಾರೆ? ಡ್ರೈವರ್ ಅದೆಲ್ಲ ಅಂತ. ಹೌದಾ? ಫ್ಯಾಮಿಲಿಯಲ್ಲೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರು? ಹೌದಾ? ಮತ್ತೆ ನಿಮ್ದು ಲಾರಿಯಲ್ಲಿ ನೀವು ತರಕಾರಿ ಅಂತ ಹೇಳ್ತಾ ಇದ್ರಲ್ಲ, ಅದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ರೀಚ್ ಆಗ್ಬೇಕಂತ ಏನಾದ್ರು ಇರ್ತದ? ಹೌದು ಸರ್, ಅಲ್ಲಿ 7 ಗಂಟೆ, ರಾತ್ರಿ 7 ಗಂಟೆಗೆ ಲೋಡ್ ಮಾಡಿ ಕೊಡ್ತಾರೆ. ಓಕೆ. ಇಲ್ಲಿ ರಾತ್ರಿ 2 ಗಂಟೆಗೆ ರೀಚ್ ಆಗ್ಬೇಕು. ಓ, ಆಗ್ಲೇಬೇಕು. ಆಗ್ಲೇಬೇಕು, ಇಲ್ಲದಿದ್ರೆ ತರಕಾರಿ ಎಲ್ಲ ವಾಪಸ್. ಏನೆಲ್ಲ ಲೋಡ್ ಆಗ್ತಿತ್ತು? ಎಲ್ಲ ಪ್ರತಿ ಒಂದು ವೆಜಿಟೇಬಲ್ ಎಲ್ಲ ಹಾಕ್ತಾರೆ. ಓ ಹಾಗೆ, ಅದು ಸಹ ಹಾಗೆ ನಾವು ಸ್ಪೀಡ್ ಬರ್ಬೇಕು, ಅದ್ರಲ್ಲಿ ಸ್ಪೀಡ್ ಮೇಂಟೈನ್ ಮಾಡ್ಬೇಕು. ಊಟ ಸಿಗುದಿಲ್ಲ ಒಮ್ಮೊಮ್ಮೆ, ಎಂತದಿಲ್ಲ. ಗಾಡಿ ಸೆಕ್ಷನ್ ಇಳಿಸ್ಬೇಕು. ಓ, ಗಾಡಿ ಸೆಕ್ಷನ್, ಮೇನ್ ಗಾಡಿ ಸೆಕ್ಷನ್. ಡ್ರೈವರ್ ಒಂದು ಕಷ್ಟ ಎಷ್ಟಿದೆ ಅಂತ ಅದು ಡ್ರೈವಿಂಗ್ ಮಾಡಿದವರಿಗೆ ಗೊತ್ತಲ್ವಾ? ಹಾಗೆ. ಅದು ಎಷ್ಟು ವರ್ಷ ಮಾಡಿದ್ರಿ ಲಾರಿಯಲ್ಲಿ? ಅದೆಲ್ಲ ಚಿಕ್ಕ ವಯಸ್ಸಿಂದ ಸರ್. 9th ಬಿಟ್ಟ ಮೇಲೆ ನಾನು ಒಂದು 3-4 ವರ್ಷ ಅದರಲ್ಲಿ ಇದ್ದೆ. ಕ್ಲೀನರ್ ಆಗಿ ಡ್ರೈವರ್ ಆದ್ರೆ? ಡೈರೆಕ್ಟ್ ಡ್ರೈವರ್ ಆಗಿ ಸರ್. ಸೇಲ್ ಮಾಡಿದ್ರಿ? ಅಲ್ಲ, ಈಗ ಕೂಡ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಹೋಗ್ತೀರಾ ಅದಕ್ಕೆ ಇವಾಗ? ಈಗ ಹೋಗುದಿಲ್ಲ, ಈಗ ಎಕ್ಸ್ಪ್ರೆಸ್ ಅಲ್ಲಿ ಇದೆ. ಎಕ್ಸ್ಪ್ರೆಸ್ ಅಲ್ಲಿ ಇದ್ದೀರಾ? ಮತ್ತೆ ಸರ್, ನಿಮ್ದು ಮುಂಚೆ ಕಾಲೇಜ್ ಲೈಫ್, ಸ್ಕೂಲ್ ಲೈಫಲ್ಲೆಲ್ಲ ನೀವು ಕ್ರಿಕೆಟ್ ಎಲ್ಲ ಆಡ್ತಿರ್ಲಿಲ್ವಾ? ಎಂತ ಇಲ್ಲ ಸರ್. ಎಂತ ಇಲ್ಲ? ಏನು ಸ್ಪೋರ್ಟ್ಸ್ ಅಲ್ಲಿ ಏನಿಲ್ಲ? ಯಾವ್ದ್ರಲ್ಲಿ ಏನಿಲ್ಲ, ಜಸ್ಟ್ ನಿಮ್ದೊಂದು ಡ್ರೀಮ್ ಇದ್ದದೆ ಡ್ರೈವಿಂಗ್. ಇನ್ಸ್ಟಾಗ್ರಾಮ್ ಇದೆಯಾ ನಿಮ್ದು? ಇಲ್ಲ ಸರ್. ಏನಿಲ್ಲ, ಏನು ಯೂಸ್ ಮಾಡಲ್ಲ? ಸೋಷಿಯಲ್ ಮೀಡಿಯಾ ಏನು ಯೂಸ್ ಮಾಡಲ್ಲ? ಬರೀ ವಾಟ್ಸಪ್ ಮಾತ್ರ. ಮತ್ತೆ ಹೇಳಿ ಸರ್, ನಿಮಗೆ ಇದು ಕಾರ್ ಥರ ಅಂತ ಹೇಳಿದ್ರಿ, ಒಳ್ಳೆ ಮೈಲೇಜ್ ಇದೆ ಅಂತ ಹೇಳಿದ್ರಿ ಗಾಡಿ. ನಿಮಗೆ ಪ್ಯಾಸೆಂಜರ್ ಎಲ್ಲ ಫುಲ್ ಆದರೆ ನಿಮಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತದ ನಿಮಗೀಗ? ಇದು ಅಂದರೆ ಕಂಪ್ನಿ ಬಾಡಿ ಅಲ್ಲ, ಕೆಲವರು ಹೇಳ್ತಾರೆ ಕಂಪ್ನಿ ಬಾಡಿ ಒಳ್ಳೇದಲ್ಲ, ಬಾಡಿ ಕಟ್ಟಿದ್ರೆ ಒಳ್ಳೇದಂತ ಹೇಳ್ತಾರಲ್ಲ, ಹಾಗೆ ಏನಾದರೂ ನಿಮಗೆ ಅನುಭವ? ರೋಲ್ ಆಗ್ತದೆ ಸರ್, ಎಂತ ಮಾಡೋದು. ಆದ್ರೆ ಗಾಡಿ ಒಳ್ಳೆ ಚೆನ್ನಾಗಿ ಹೇಳುತ್ತೆ. ಚೆನ್ನಾಗಿ ಫಸ್ಟ್ ಗೇರ್ ಎಲ್ಲ ಒಳ್ಳೆ ಹೇಳ್ತದೆ. ಟೈಮ್ ಅಲ್ಲಿ ಒಳ್ಳೆ ಅಡ್ಜಸ್ಟ್ ಮಾಡ್ತೀರಾ, ಪಿಕಪ್ ಮಾಡ್ತೀರಾ? ಹೌದಾ? ಒಳ್ಳೆ ಪಿಕಪ್ ಆಗ್ತದೆ. ಪಿಕಪ್ ಕೂಡ ಒಳ್ಳೆ ಉಂಟು, ಮೈಲೇಜ್ ಒಳ್ಳೆ ಉಂಟು ಗಾಡಿದು. ಒಳ್ಳೆ. ಒಂದು ನಿಮ್ಮಂತ ಡ್ರೀಮ್ ಇರುವಂತಹ ಡ್ರೈವರ್ಸ್ನವರಿಗೆ ಏನು ಹೇಳ್ತೀರಾ? ಕೆಲವರಿದೊಂದು ಆಸೆ ಇರುತ್ತೆ, ನಾನು ಸಹ ಒಂದು ಡ್ರೈವರ್ ಆಗಬೇಕು, ಏನಂತ ಹೇಳ್ತೀರಾ ಅವರಿಗೆ? ಎಲ್ಲರೂ ಕೂಡ ಡ್ರೈವರ್ ಆಗಿ ಇದ್ದಾರೆ ಸರ್. ಈಗ ನನ್ನ ಫ್ರೆಂಡ್ನವ್ರು ಎಲ್ಲರೂ ಕೂಡ ಡ್ರೈವರ್ನವ್ರು, ಎಲ್ಲ ಟಾಟಾ ಗಾಡಿಯಲ್ಲೇ ಇರುತ್ತೆ. ಓ, ನಿಮ್ದು ಟಾಟಾ ಡ್ರೀಮ್ ಟಾಟಾದಲ್ಲಿ? ಎಲ್ಲರೂ ಕೂಡ ಟಾಟಾದಲ್ಲಿ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ, ಕೆಲವರಿಗೆ ಟಾಟಾ ಇರುತ್ತೆ, ಕೆಲವರಿಗೆ ಇಲ್ಲ ಸರ್. ನಮ್ಮದರಲ್ಲಿ ಒಂದು 9 ಜನ ಹುಡುಗರಿದೆ, ಎಲ್ಲರೂ ಕೂಡ ಟಾಟಾನೇ. ಎಸ್, ಖಂಡಿತವಾಗ್ಲೂ. ಈಗ ನಿಮ್ಮ ಹೆಸರೆಂತ ಹೇಳಿದ್ದು? ಸುಬ್ರಹ್ಮಣ್ಯ. ಇವರನ್ನು ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ಖುಷಿ ಪಡ್ಲೇಬೇಕು. ಯಾಕೆ ಹೇಳಿದ್ರೆ 9 ಜನ ಸಹ ಟಾಟಾ ಗಾಡಿಯನ್ನು ನೀವು ಲೈಕ್ ಮಾಡ್ತಾ ಇದ್ದೀರಿ ಅಂತ ಸುಬ್ರಹ್ಮಣ್ಯ ಹೇಳಿದ್ರು. ಅವರಿಗೆ ಏನು ಹೇಳ್ತೀರಾ, ನಿಮ್ಮ 9 ಜನರಿಗೆ? ಡೆಫಿನೆಟ್ಲಿ ನಿಮ್ಮನ್ನು ಈ ವಿಡಿಯೋದಲ್ಲಿ ನೋಡ್ತಾರೆ ಅವರು, ಏನು ಹೇಳ್ತೀರಾ ಅವರಿಗೆ? ಎಲ್ಲರೂ ಒಂದೊಂದು ಸ್ವಂತನೇ ತೆಗೆದ್ರೆ ಇನ್ನು ಮುಂದೆ ಟಾಟಾನೇ ತೆಗಿಬೇಕು ಅಲ್ವಾ? ಅದೊಂದು ಡ್ರೀಮ್ ಇದೆ ಎಲ್ರಿಗೂ, ಸ್ವಂತ ಒಂದು ಗಾಡಿ ಮಾಡ್ಬೇಕು. ಎಲ್ಲರಿಗೂ ಕೂಡ ಆಸೆ ಉಂಟು ಸ್ವಂತ ಗಾಡಿ ಅಲ್ವಾ? ಖಂಡಿತವಾಗ್ಲೂ ಸ್ವಂತ ಒಂದು ಗಾಡಿ ಆಗಲಿ ನಿಮಗೆ. ಮತ್ತೆ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ನವ್ರಿಗೆ ಏನು ಹೇಳ್ತೀರಾ, ನಮ್ಮದೊಂದು ಯೂಟ್ಯೂಬ್ ಚಾನಲ್ಗೆ? ಸರ್, ಎಲ್ಲ ಗಾಡಿದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀರಾ, ಚೆನ್ನಾಗಿ ನೋಡ್ತಾರೆ ಎಲ್ಲರೂ ಕೂಡ. ಎಲ್ಲ ಗಾಡಿದು ಕೂಡ ಹಾಕ್ತಿದ್ದೀರಿ. ಇದು ಚಾನಲಿಗೆ ಒಳ್ಳೆ ಆಗಲಿ ಸರ್. ಇನ್ನೂ ಒಳ್ಳೆ ರೀತಿಯಿಂದ ವಿಡಿಯೋಸನ್ನು ಮಾಡಿ ಎಲ್ಲ ಡ್ರೈವರ್ನವರಿಗೂ ಕೂಡ ಅವರ ಕಷ್ಟ ಎಂತ ಇದೆ ಎಲ್ಲರಿಗೂ ಗೊತ್ತಾಗಲಿ. ಓಕೆ ಸರ್, ಥ್ಯಾಂಕ್ ಯು.